ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA ಕೇವಲ ಒಂದು ಆಡಳಿತ ಮಂಡಳಿಯಲ್ಲ, ಇದು ಪ್ರತಿಭೆಗಳನ್ನು ರೂಪಿಸುವಂತ ಕಾರ್ಖಾನೆ. ಕಾಲ್ತುಳಿತ ಸೇರಿದಂತೆ ಕೆಲವು ವಿವಾದಗಳು ಮತ್ತು ಕಾನೂನು ಹೋರಾಟಗಳು ಆಡಳಿತಾತ್ಮಕ ಭಾಗವಾಗಿದ್ರೂ ಹಲವು ಸಾಧನೆಗಳು ಕರ್ನಾಟಕದಿಂದ ಹೊರಹೊಮ್ಮಿದೆ. ಒಂದ್ ಕಾಲದಲ್ಲಿ ಬೆಂಗಳೂರಿನ ಕ್ಲಬ್ಗಳೇ ತಂಡವನ್ನ ತುಂಬಿಕೊಳ್ತಾ ಇದ್ರೆ, ಇಂದು ರಾಜ್ಯದ ಗ್ರಾಮೀಣ ಭಾಗಗಳೇ ಭಾರತೀಯ ಕ್ರಿಕೆಟ್ಗೆ ಸ್ಟಾರ್ ಆಟಗಾರರನ್ನ ಪೂರೈಕೆ ಮಾಡ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA ಆಡಳಿತ ಮಂಡಳಿಗೆ ಡಿಸೆಂಬರ್ 7ಕ್ಕೆ ನಡೀಬೇಕಾಗಿದ್ದಂಥ ಚುನಾವಣೆ ಇದೀಗ ಕಾನೂನು ಹೋರಾಟದ ಸ್ವರೂಪವನ್ನು ಪಡ್ಕೊಂಡಿದೆ. ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋಕೆ ಮಾಜಿ ಅಧ್ಯಕ್ಷ ಬ್ರಿಜೇಶ್ ಪಟೇಲ್ ಬಣದಿಂದ ನಾಮಪತ್ರ ಸಲ್ಲಿಸಿದ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಸಮೂಹದ ನಿರ್ದೇಶಕರಾದ KN ಶಾಂತಕುಮಾರ್ ಅವರ ಉಮೇದುದಾರಿಕೆಯನ್ನ ಚುನಾವಣಾಧಿಕಾರಿಗಳು ತಿರಸ್ಕರಿಸಿದ್ದೇ ಈ ವಿವಾದದ ಕೇಂದ್ರ ಬಿಂದು. ಕೇವಲ 200 ರೂಪಾಯಿಗಳ ವಂತಿಗೆ ಹಣ ಬಾಕಿ ಉಳಿಸಿಕೊಂಡಿದ್ದಾರೆ ಎಂಬಂಥ ಒಂದು ತಾಂತ್ರಿಕ ಕಾರಣವನ್ನ ಮುಂದಿಟ್ಟುಕೊಂಡು ಶಾಂತಕುಮಾರ್ ಅವರ ನಾಮಪತ್ರವನ್ನ ಅಸಿಂಧುಗೊಳಿಸಲಾಗಿತ್ತು. ಇದರ ಲಾಭ ಎದುರಾಳಿ ಬಣದ ಮಾಜಿ ಕ್ರಿಕೆಟಿಗ BK ವೆಂಕಟೇಶ್ ಪ್ರಸಾದ್ ಅವರಿಗೆ ಆಗುವ ಸಾಧ್ಯತೆ ಇತ್ತು. ಸೊ ನಾಮಪತ್ರ ತಿರಸ್ಕೃತಗೊಂಡಿದ್ದರಿಂದ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗುವಂತಹ ಹಾದಿ ಸುಗಮವಾಗಿತ್ತು. ಇದನ್ನ ಪ್ರಶ್ನಿಸಿ ಶಾಂತಕುಮಾರ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದಂಥ ಏಕಸದಸ್ಯ ಪೀಠ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸದಂತೆ ತಡೆ ನೀಡಿದೆ ಮತ್ತು ನಾಮಪತ್ರ ಪರಿಶೀಲನೆಯ CCTV ದೃಶ್ಯಾವಳಿಗಳನ್ನು ಒದಗಿಸುವಂತೆ ಸೂಚಿಸಿದೆ. ಹೀಗಾಗಿ ಡಿಸೆಂಬರ್ 7ಕ್ಕೆ ನಡೀಬೇಕಾಗಿರುವಂತಹ ಚುನಾವಣೆ ತೀವ್ರ ಕುತೂಹಲ ಮತ್ತು ಅನಿಶ್ಚಿತತೆಯನ್ನ ಮೂಡಿಸಿದೆ. KSCA ಚುನಾವಣಾ ಪ್ರಕ್ರಿಯೆ ಮತ್ತು ಮತದಾನ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಲೋಧಾ ಶಿಫಾರಸುಗಳ ಅನ್ವಯ ಪ್ರಜಾಸತ್ತಾತ್ಮಕ ಮಾದರಿ ನೀತಿಯ ಚುನಾವಣೆಯಲ್ಲಿ ಆಯ್ಕೆಯಾಗ್ತಾರೆ. ಕರ್ನಾಟಕ ಸರ್ಕಾರದ ನಾಮನಿರ್ದೇಶಿತ ಸದಸ್ಯ, ಮಹಿಳಾ ಕ್ರಿಕೆಟ್ ಪ್ರತಿನಿಧಿಗಳು, ಜಿಲ್ಲಾ ವಲಯಗಳು ಹಾಗೂ ಇವರನ್ನ ಒಳಗೊಂಡು 11 ವ್ಯವಸ್ಥಾಪಕ ಸಮಿತಿ ಸದಸ್ಯರು ಹಾಗೂ 5 ಪದಾಧಿಕಾರಿಗಳು ಅಂದ್ರೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಖಜಾಂಚಿ, ವ್ಯವಸ್ಥಾಪಕ ಸಮಿತಿ ಸದಸ್ಯರು. ಸೊ ಒಟ್ಟಾರೆಯಾಗಿ KSCA ಅಫೆಕ್ಸ್ ಕೌನ್ಸಿಲ್ ಅನ್ನ ರೂಪಿಸ್ತಾರೆ. ಆ ಕೌನ್ಸಿಲ್ KSCA ಸಂಸ್ಥೆಯ ಎಲ್ಲಾ ನೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಚುನಾವಣೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತೆ ಮತ್ತು ಒಬ್ಬ ವ್ಯಕ್ತಿ ಗರಿಷ್ಠ 9 ವರ್ಷಗಳವರೆಗೆ ಅಥವಾ ಸತತ ಅಥವಾ ನಿರಂತರವಲ್ಲದ ಪದಾಧಿಕಾರಿಯಾಗಿ ಅಥವಾ ಸಮಿತಿ ಸದಸ್ಯನಾಗಿ ಸೇವೆಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಮತದಾರರು ಯಾರು? KSCA ಚುನಾವಣೆಯಲ್ಲಿ ಸಾರ್ವಜನಿಕರು ಮತದಾನ ಮಾಡುವುದಿಲ್ಲ. ಬದಲಿಗೆ ಸಂಸ್ಥೆಯ ಸದಸ್ಯತ್ವ ಹೊಂದಿರುವವರು ಮಾತ್ರ ಮತ ಚಲಾಯಿಸ್ತಾರೆ. ಸದಸ್ಯರು ಮುಖ್ಯವಾಗಿ 2 ವರ್ಗಗಳಲ್ಲಿ ಇದ್ದಾರೆ. ಮೊದಲನೇವರು ಅಜೀವ ಸದಸ್ಯರು. ಇವರು ವೈಯಕ್ತಿಕವಾಗಿ KSCA ಸದಸ್ಯವನ್ನ ಪಡೆದವರು. ಇನ್ನು ಎರಡನೇವರು ಸಂಸ್ಥಾ ಸದಸ್ಯರು. ರಾಜ್ಯದ ವಿವಿಧ ಕ್ರಿಕೆಟ್ ಕ್ಲಬ್ಗಳು, ಜಿಮ್ನಾಖಾಗಳು ಮತ್ತು ಕ್ರೀಡಾ ಸಂಸ್ಥೆಗಳು, ಉದಾಹರಣೆಗೆ ಬೆಂಗಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್, SBI, ಯಂಗ್ ಕ್ರಿಕೆಟರ್ಸ್ ಮುಂತಾದವು. ಸೊ ಪ್ರತಿಯೊಂದು ಕ್ಲಬ್ ಪರವಾಗಿ ಒಬ್ಬ ಪ್ರತಿನಿಧಿ ಮಾತ್ರ ಮತವನ್ನು ಚಲಾಯಿಸ್ತಾನೆ. ಅಜೀವ ಸದಸ್ಯರು ಮತ್ತು ಸಂಸ್ಥಾ ಸದಸ್ಯರ ಪ್ರತಿನಿಧಿಗಳ ಸಂಖ್ಯೆಯನ್ನು ಸೇರಿಸಿದ್ರೆ KSCA ವ್ಯಾಪ್ತಿಯಲ್ಲಿ 4000ಕ್ಕೂ ಹೆಚ್ಚು ಅರ್ಹ ಮತದಾರರಿದ್ದಾರೆ. ಹಾಗಾದ್ರೆ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? KSCA ಚುನಾವಣೆಯನ್ನ ನಡೆಸೋಕೆ ಸ್ವತಂತ್ರ ಚುನಾವಣಾಧಿಕಾರಿಯನ್ನ ನೇಮಿಸಲಾಗತ್ತೆ. ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ಉಮೇದುವಾರಿಕೆ, ಹಿಂಪಡೆಯುವಿಕೆ ಮತ್ತು ಅಂತಿಮವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಸೊ ಸದಸ್ಯರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥ ಮಹಾಸಭೆಯಲ್ಲಿ ಅಥವಾ ನಿಗದಿಪಡಿಸಿದಂಥ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸ್ತಾರೆ. ಈ KSCA ಚುನಾವಣೆಯನ್ನ ಪೂರ್ಣವಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠವಾಗಿ ನಡೆಸೋಕೆ ಸಂಸ್ಥೆ ಸ್ವತಂತ್ರ ಚುನಾವಣಾ ಅಧಿಕಾರಿಯನ್ನ ನೇಮಿಸುತ್ತೆ. ಈ ಚುನಾವಣಾಧಿಕಾರಿ ಸಂಪೂರ್ಣ ಪ್ರಕ್ರಿಯೆಯನ್ನ ಮೇಲ್ವಿಚಾರಣೆ ಮಾಡ್ತಾನೆ ಮತ್ತು ನಿಯಮಗಳಿಗೆ ಅನುಗುಣವಾಗಿ ಎಲ್ಲಾ ಹಂತಗಳನ್ನ ನೆರವೇರಿಸ್ತಾನೆ. ಮೊದಲಿಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸ್ತಾರೆ. ನಂತರ ಚುನಾವಣಾಧಿಕಾರಿ ಅವುಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸ್ತಾನೆ. ಬೇಕಿದ್ರೆ ಅಭ್ಯರ್ಥಿಗಳಿಗೆ ಹಿಂಪಡೆಯುವಿಕೆ ಮಾಡೋಕೆ ಅವಕಾಶವನ್ನು ನೀಡಲಾಗುತ್ತೆ. ಸೊ ಅಂತಿಮ ಪಟ್ಟಿಯಲ್ಲಿ ಉಳಿದಂಥ ಅಭ್ಯರ್ಥಿಗಳಿಗಾಗಿ ನಿಗದಿತ ದಿನಾಂಕದಲ್ಲಿ ಮತದಾನ ನಡೆಯುತ್ತೆ. ಸದಸ್ಯರು ಸಾಮಾನ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂಥ ಮಹಾಸಭೆಯಲ್ಲಿ ಅಥವಾ KSCA ನಿಗದಿಪಡಿಸಿದ ಮತಗಟ್ಟೆಗಳಲ್ಲಿ ಮತವನ್ನ ಚಲಾಯಿಸ್ತಾರೆ. ಸೊ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಚುನಾವಣಾಧಿಕಾರಿ ಫಲಿತಾಂಶ ಘೋಷಿಸ್ತಾರೆ ಮತ್ತು ಆಯ್ಕೆಯಾದ ಸದಸ್ಯರು ಮತ್ತು ಪದಾಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸೊ ಈ ಮೂಲಕ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ಮತ್ತು ನಿಯಮಾಧಾರಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತೆ. ಹಾಗಾದ್ರೆ KSCA ಇತಿಹಾಸ ಮತ್ತು ಬೆಳವಣಿಗೆ ಯಾವ ರೀತಿ ಇದೆ? ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSCA 1933ರಲ್ಲಿ ಸ್ಥಾಪನೆ ಆಯಿತು. ಆಗ ಇದನ್ನ ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ ಅಂತ ಕರೆಯಲಾಗ್ತಾ ಇತ್ತು. ಮೊದಲ ಅಧ್ಯಕ್ಷ ಪ್ರೊಫೆಸರ್ JC ರೊಲ್ಲಾ.
ಇವರ ಕಾಲದಲ್ಲಿ ಇದು ಮೈಸೂರು ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಿ ಶುರುವಾಗುತ್ತೆ. 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಆದಾಗ ಈ ಸಂಸ್ಥೆಯು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂತ ಬದಲಾಗುತ್ತೆ, KSCA. ಸೊ BCCIಗೆ ಸಂಯೋಜಿತಗೊಂಡಿರುವಂತಹ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇದು ಒಂದು. BCCI ಅಂದ್ರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಒಂದು ಪೂರ್ಣ ಸದಸ್ಯ ಸಂಸ್ಥೆಯಾಗಿ KSCA ರಾಜ್ಯದ ಕ್ರಿಕೆಟ್ ಅನ್ನ ನಿರ್ವಹಿಸುತ್ತೆ. ಇದರಲ್ಲಿ 16 ಅಧ್ಯಕ್ಷರ ಕಾರ್ಯನಿರ್ವಹಣೆ ಇದೆ. ಹೌದು, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯನ್ನ 1933ರಿಂದ ಇಲ್ಲಿಯವರೆಗೆ ಒಟ್ಟು 16 ಅಧ್ಯಕ್ಷರು ಮುನ್ನಡೆಸಿದ್ದಾರೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಪ್ರೊಫೆಸರ್ JC ರೊಲ್ಲಾ ಅವರು ಮೊದಲ ಅಧ್ಯಕ್ಷರಾಗಿ ಸಂಸ್ಥೆಗೆ ಜನ್ಮ ನೀಡಿದ್ರೆ, SP ರಾಜಗೋಪಾಲಾಚಾರಿ ಮತ್ತು T ಸಿಂಗರವೇಲು ಮುದಲಿಯಾರ್ ಅವರು ಆರಂಭಿಕ ಬೆಳವಣಿಗೆಗೆ ಹಾಗೂ ರಣಜಿ ಟ್ರೋಫಿ ಪ್ರವೇಶಕ್ಕೆ ದಾರಿ ಮಾಡಿಕೊಡ್ತಾರೆ. JB ಮುಲ್ಲಾರಾಧ್ಯ ಅವರು ಜಿಲ್ಲಾ ಲೀಗ್ಗಳನ್ನು ರಚಿಸಿ ಬುನಾದಿ ಬಲಪಡಿಸಿದ್ರೆ, SA ಶ್ರೀನಿವಾಸನ್ ಅವರ ಕಾಲದಲ್ಲಿ ಮೊದಲ ರಣಜಿ ಟ್ರೋಫಿ ಗೆಲುವು ಬಂದಿತ್ತು. ಸೊ ಕ್ಯಾಪ್ಟನ್ MG ವಿಜಯ ಸಾರಥಿ ಅವರು ರಾಜ್ಯದ ವ್ಯಾಪ್ತಿಯನ್ನ ವಿಸ್ತರಿಸಿದ್ರು. ನಂತರ ಬಂದಂತ M ಚಿನ್ನಸ್ವಾಮಿ ಅವರ 12 ವರ್ಷಗಳ ಆಡಳಿತವೇ KSCA ಇತಿಹಾಸದ ಸುವರ್ಣ ಯುಗ. ಚಿನ್ನಸ್ವಾಮಿ ಸ್ಟೇಡಿಯಂ ನಿರ್ಮಾಣ, 3 ರಣಜಿ ಟ್ರೋಫಿಗಳು ಮತ್ತು ಕರ್ನಾಟಕ ಕ್ರಿಕೆಟ್ಗೆ ಅಂತಾರಾಷ್ಟ್ರೀಯ ಗುರುತು ತಂದುಕೊಟ್ಟಂತಹ ದಿಗ್ಗಜ ಇವರು. ಅವರ ನಂತರ ಕ್ಯಾಪ್ಟನ್ K ತಿಮ್ಮಪ್ಪಯ್ಯ ಅವರು ಹೆಚ್ಚಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಬೆಂಗಳೂರಿಗೆ ತರ್ತಾರೆ. KM ರಾಮಪ್ರಸಾದ್ ಅವರು 2002ರಲ್ಲಿ KSCA ಅಕಾಡೆಮಿಯನ್ನ ಸ್ಥಾಪಿಸ್ತಾರೆ. ಮೈಸೂರು ಸಂಸ್ಥಾನದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ರಾಜಕೀಯ ಬೆಂಬಲವನ್ನ ಪಡ್ಕೊಳ್ತಾರೆ. ಸೊ ಅನಿಲ್ ಕುಂಬ್ಳೆ ಅವರು ಆಧುನಿಕ ವೃತ್ತಿಪರ ಆಡಳಿತ ಮತ್ತು ಯುವ ಪ್ರತಿಭೆಗಳ ಬೆಳವಣಿಗೆಗೆ ಒತ್ತು ಕೊಡ್ತಾರೆ. AR ಅಶೋಕ್ ಆನಂದ್ ಅವರು ಮೂಲ ಸೌಕರ್ಯ ಸುಧಾರಣೆ ಮಾಡ್ತಾರೆ. ಸಂಜಯ್ ದೇಸಾಯಿ ಅವರು T20 ಟೂರ್ನಿಗಳಿಗೆ ಚಾಲನೆ ಕೊಡ್ತಾರೆ. ರೋಜರ್ ಬಿನ್ನಿ ಅವರು ಮಹಾರಾಜ ಟ್ರೋಫಿ KSCA T20 ಟೂರ್ನಿಯನ್ನ ಆರಂಭ ಮಾಡ್ತಾರೆ. ಈ 16 ಮಂದಿ ಅಧ್ಯಕ್ಷರಲ್ಲಿ ಪ್ರತಿಯೊಬ್ಬರು ತಮ್ಮ ಕಾಲದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ರಾಜ್ಯದಾದ್ಯಂತ ವಿಸ್ತರಣೆ. ಹೌದು, ಹಲವು ದಶಕಗಳ ಕಾಲ ಕರ್ನಾಟಕ ಕ್ರಿಕೆಟ್ ಅಂತಂದ್ರೆ ಕೇವಲ ಬೆಂಗಳೂರು ಎಂಬುವಂತ ಒಂದು ಪ್ರಬಲ ಭಾವನೆ ಇತ್ತು. ಆದರೆ ಕಳೆದ 2 ದಶಕಗಳಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಈ ಏಕಮುಖಿ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಾಯಿಸಿದೆ. ರಾಜ್ಯವನ್ನ ಬೆಂಗಳೂರು, ಮೈಸೂರು, ಹುಬ್ಳಿ ಧಾರವಾಡ, ಶಿವಮೊಗ್ಗ, ರಾಯಚೂರು, ಮಂಗಳೂರು ಮತ್ತು ತುಮಕೂರು ಎಂಬ ವಲಯಗಳಾಗಿ ವಿಂಗಡಿಸಿ ಪ್ರತಿ ವಲಯದಲ್ಲೂ ಸಹ ಕ್ರಿಕೆಟ್ ಮೂಲಸೌಕರ್ಯ ಮತ್ತು ಆಟಗಾರರ ಬೆಳವಣಿಗೆಗೆ ಒಂದು ವ್ಯವಸ್ಥಿತ ಯೋಜನೆ ರೂಪಿಸುವಂತಹ ಮೂಲಕ KSCA ಸಮತೋಲಿತ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಸೊ ಇದರ ಫಲವಾಗಿ ಬೆಂಗಳೂರಿನ ಆಚೆಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಗಳು ನಿರ್ಮಾಣ ಆಗಿದೆ. ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೈದಾನ ರಣಜಿ ಪಂದ್ಯಗಳಿಗೆ ಆತಿಥ್ಯ ವಹಿಸುತ್ತೆ. ಹುಬ್ಳಿಯ KSCA ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಯೋಜಿಸುವ ಸಾಮರ್ಥ್ಯ ಹೊಂದಿದೆ. ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲೂ ಸುಸಜ್ಜಿತ ಟರ್ಫ್ ಮೈದಾನಗಳು ಸಿದ್ಧವಾಗಿದೆ. ಸೊ ಈ ಎಲ್ಲಾ ಪ್ರಯತ್ನಗಳಿಂದ ಕರ್ನಾಟಕ ಕ್ರಿಕೆಟ್ ಇದೀಗ ರಾಜ್ಯದ ಎಲ್ಲಾ ಮೂಲೆಗಳಿಂದಾನು ಪ್ರತಿಭೆಗಳನ್ನು ಹುಟ್ಟುಹಾಕುವ ನಿಜವಾದ ರಾಜ್ಯ ವ್ಯಾಪಿ ಕ್ರೀಡೆಯಾಗಿ ರೂಪಿತಗೊಂಡಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ಗ್ರಾಮೀಣ ಪ್ರತಿಭೆಗಳು. KSCA ವಲಯಾಧಾರಿತ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯ ವಿಸ್ತರಣೆಯ ಫಲವಾಗಿ ಕರ್ನಾಟಕ ಕ್ರಿಕೆಟ್ ಈಗ ನಗರ ಕೇಂದ್ರಿತವಲ್ಲದೆ ನಿಜವಾದ ಗ್ರಾಮೀಣ ನಗರದ ಸಮ್ಮಿಲನವಾಗಿದೆ. ಒಂದು ಕಾಲದಲ್ಲಿ ಬೆಂಗಳೂರಿನ ಕ್ಲಬ್ಗಳೇ ತಂಡವನ್ನ ತುಂಬಿಕೊಳ್ತಾ ಇದ್ರೆ, ಇಂದು ರಾಜ್ಯದ ಗ್ರಾಮೀಣ ಭಾಗಗಳೇ ಭಾರತೀಯ ಕ್ರಿಕೆಟ್ಗೆ ಸ್ಟಾರ್ ಆಟಗಾರರನ್ನ ಪೂರೈಕೆ ಮಾಡ್ತಾ ಇದೆ. ಗದಗ ಜಿಲ್ಲೆಯ ಸುನಿಲ್ ಜೋಶಿ, ಬೆಂಗಳೂರು ಗ್ರಾಮಾಂತರದ ದೊಡ್ಡ ಗಣೇಶ್, ಮಂಗಳೂರಿನ KL ರಾಹುಲ್, ದಾವಣಗೆರೆಯ ವಿನಯ್ ಕುಮಾರ್, ಕೊಡಗಿನ ವಿವಿಧ ಕಾವೇರಪ್ಪ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆದು ಭಾರತಕ್ಕೆ ವೇಗದ ಬೌಲರ್ ಆಗಿ ಮಿಂಚಿದ ಪ್ರಸಿದ್ಧ ಕೃಷ್ಣ ಇವರೆಲ್ಲರೂ ಸಹ ಈ ಬದಲಾವಣೆಯ ಜ್ವಲಂತ ಉದಾಹರಣೆಗಳು. ಇದರಿಂದ ಕರ್ನಾಟಕ ಕ್ರಿಕೆಟ್ ಇದೀಗ ರಾಜ್ಯದ ಎಲ್ಲಾ ಮಣ್ಣಿನ ಸುಗಂಧವನ್ನ ಹೊತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರಿತಾ ಇದೆ. KSCA ನಡೆಸುವಂತ ಟ್ಯಾಲೆಂಟ್ ಹಂಟ್ ಮತ್ತು ವಯೋಮಿತಿ ಪಂದ್ಯಾವಳಿಗಳು ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸುವಲ್ಲಿ ಯಶಸ್ವಿಯಾಗಿದೆ. KSCAಯ ಆರ್ಥಿಕ ಮೂಲ. KSCA ದೇಶದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮೋಕೆ ಕಾರಣವಾದ ಆದಾಯದ ಮೂಲಗಳು ಬಹುಮುಖಿಯಾಗಿದೆ. BCCIನಿಂದ ಬರುವಂತ ಅತಿ ದೊಡ್ಡ ಅನುದಾನ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವಂತ ಅಂತಾರಾಷ್ಟ್ರೀಯ ಟೆಸ್ಟ್, ಏಕದಿನ ಮತ್ತು T20 ಪಂದ್ಯಗಳ ಟಿಕೆಟ್ ಮಾರಾಟ ಹಾಗೂ ಜಾಹೀರಾತುಗಳಿಂದ ದೊಡ್ಡ ಮೊತ್ತ, RCB ತವರು ಮೈದಾನವಾಗಿರೋದ್ರಿಂದ IPL ಆವೃತ್ತಿಯಲ್ಲಿ ಮೈದಾನದ ಬಾಡಿಗೆ ಮತ್ತು ಇತರ ಶುಲ್ಕಗಳು, ಜೊತೆಗೆ ಕ್ಲಬ್ ಹೌಸ್ನ ಜಿಮ್,
ಬ್ಯಾಡ್ಮಿಂಟನ್ ಕೋರ್ಟ್ ಮುಂತಾದ ಸೌಲಭ್ಯಗಳ ಸದಸ್ಯತ್ವ ಶುಲ್ಕಗಳು ಸೇರಿ ಈ ಎಲ್ಲ ಆದಾಯವನ್ನ ಸಂಸ್ಥೆ ಕ್ರೀಡಾಂಗಣಗಳ ನಿರ್ವಹಣೆ, ಆಟಗಾರರ ವೇತನ ಮತ್ತು ಪಿಂಚಣಿ, ಜಿಲ್ಲಾ ಮಟ್ಟದ ಕ್ರಿಕೆಟ್ ಅಭಿವೃದ್ಧಿ ಯೋಜನೆ ಹಾಗೂ ಗುಣಮಟ್ಟದ ತರಬೇತುದಾರರ ನೇಮಕಕ್ಕೆ ವ್ಯವಸ್ಥಿತವಾಗಿ ಬಳಸಿಕೊಳ್ತಾ ಇದೆ. ಇದರಿಂದ ಕರ್ನಾಟಕ ಕ್ರಿಕೆಟ್ ಆರ್ಥಿಕವಾಗಿ ಸದೃಢವಾಗಿ ರಾಜ್ಯ ಮಟ್ಟದ ಎಲ್ಲಾ ಆಟಗಾರರ ಬೆಳವಣಿಗೆಗೆ ಅಡಿಗಲ್ಲಾಗಿ ನಿಂತಿದೆ. ರಾಜ್ಯ ಕ್ರಿಕೆಟ್ ತಂಡದ ಸಾಧನೆಗಳು. ಕರ್ನಾಟಕ ಭಾರತೀಯ ದೇಶೀಯ ಕ್ರಿಕೆಟ್ನಲ್ಲಿ ಮುಂಬೈ ನಂತರ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ರಣಜಿ ಟ್ರೋಫಿಯಲ್ಲಿ 8 ಬಾರಿ ಚಾಂಪಿಯನ್ ಆಗಿದೆ. ಮೊದಲ ಗೆಲುವು 1973ರಿಂದ 74ರಲ್ಲಿ ಶ್ರೇಷ್ಠ ಸ್ಪಿನ್ನರ್ EAS ಪ್ರಸನ್ನ ಅವರ ನಾಯಕತ್ವದಲ್ಲಿ ಬಂದಿತ್ತು. ನಂತರ 1990ರ ದಶಕದಲ್ಲಿ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜೌಗಲ್ ಶ್ರೀನಾಥ್ ಮತ್ತಿತರ ದಿಗ್ಗಜರಿಂದ ತಂಡ ಬಲಿಷ್ಠ ಪ್ರದರ್ಶನವನ್ನ ತೋರಿತು. 1995ರಿಂದ 96, 97ರಿಂದ 98, 98ರಿಂದ 99ರಲ್ಲಿ ಗೆಲುವನ್ನು ಸಾಧಿಸಿತು. 2013ರಿಂದ 14 ಮತ್ತು 14ರಿಂದ 15ರಲ್ಲಿ ವಿನಯ್ ಕುಮಾರ್ ನಾಯಕತ್ವದಲ್ಲಿ ಸತತ 2 ಬಾರಿ ಚಾಂಪಿಯನ್ ಆಗುತ್ತೆ. ಇದರ ಜೊತೆಗೆ 1977ರಿಂದ 78 ಮತ್ತು 2018ರಿಂದ 19ರಲ್ಲೂ ಸಹ ಪ್ರಶಸ್ತಿಯನ್ನ ಗಳಿಸಿತು. ರಾಜ್ಯ ಇರಾನಿ ಕಪ್ 6 ಬಾರಿ, ವಿಜಯ್ ಹಜಾರೆ ಟ್ರೋಫಿ 4 ಬಾರಿ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ 2 ಬಾರಿ ಗೆದ್ದಿದೆ. ಆದರೆ ಅತ್ಯಂತ ಗಮನಾರ್ಹ ಸಾಧನೆ 2013, 14 ಮತ್ತು 14, 15ರ ಋತುವಿನಲ್ಲಿ ಬಂದಿತ್ತು. ಈ 2 ವರ್ಷಗಳಲ್ಲಿ ಕರ್ನಾಟಕ ರಣಜಿ ಟ್ರೋಫಿ, ಇರಾನಿ ಕಪ್ ಮತ್ತು ವಿಜಯ್ ಹಜಾರೆ ಟ್ರೋಫಿ ಎಂಬಂತಹ 3 ಪ್ರಮುಖ ಪ್ರಶಸ್ತಿಗಳನ್ನು ಗೆದ್ದು ದೇಶೀಯ ಕ್ರಿಕೆಟ್ನಲ್ಲಿ ಅಪೂರ್ವ ಸಾಧನೆ ಮಾಡಿತ್ತು. ಈ ದಾಖಲೆ ಇಂದಿಗೂ ಸಹ ಯಾವ ತಂಡವೂ ಮಾಡದಿರುವಂತಹ ಕರ್ನಾಟಕದ ಹೆಗ್ಗಳಿಕೆ. ಇನ್ನು ಭಾರತ ತಂಡಕ್ಕೆ ಕರ್ನಾಟಕದ ಕೊಡುಗೆ. ಕರ್ನಾಟಕ ಭಾರತೀಯ ಕ್ರಿಕೆಟ್ಗೆ ಅಪಾರ ಪ್ರತಿಭೆಗಳನ್ನು ನೀಡಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಮರ ಗುರುತನ್ನು ಮೂಡಿಸಿದೆ. 1970ರ ದಶಕದಲ್ಲಿ ಕರ್ನಾಟಕದ ಸ್ಪಿನ್ ದಾಳಿ ವಿಶ್ವ ದರ್ಜೆಯಾಗಿ ಮಾರ್ಪಟ್ಟಿತ್ತು. EAS ಪ್ರಸನ್ನ ಮತ್ತು BS ಚಂದ್ರಶೇಖರ್ ಎಂಬಂಥ 2 ಮಹಾನ್ ಸ್ಪಿನ್ನರ್ಗಳ ಜೊತೆಗೆ ಸಣ್ಣ ಎತ್ತರದ ದಿಗ್ಗಜ ಬ್ಯಾಟರ್ ಗುಂಡಪ್ಪ ವಿಶ್ವನಾಥ್, ಅತ್ಯುತ್ತಮ ವಿಕೆಟ್ ಕೀಪರ್ ಸೈಯದ್ ಕಿಮ್ರಾನಿ ಹಾಗೂ ಸ್ಟೈಲಿಶ್ ಬ್ಯಾಟರ್ ಬ್ರಿಜೇಶ್ ಪಟೇಲ್ ಅವರು ಭಾರತೀಯ ತಂಡದ ಬುನಾದಿಯಾದರು. ಈ ತಲೆಮಾರಿನ ಕಾರಣದಿಂದಾನೇ ಕರ್ನಾಟಕ ಮೊದಲ ಬಾರಿಗೆ 1973-74ರಲ್ಲಿ ರಣಜಿ ಟ್ರೋಫಿ ಗೆದ್ದಿತು. 1990 ಮತ್ತು 2000 ದಶಕದಲ್ಲಿ ಕರ್ನಾಟಕ ಭಾರತೀಯ ಕ್ರಿಕೆಟ್ನ ಬೆನ್ನೆಲುಬಾಗಿತ್ತು. ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಭಾರತದ ಮೊದಲ ವೇಗಿ ಜೌಗಲ್ ಶ್ರೀನಾಥ್, 1983ರ ವಿಶ್ವಕಪ್ ಹೀರೋ ರೋಜರ್ ಬಿನ್ನಿ, ವೆಂಕಟೇಶ್ ಪ್ರಸಾದ್, ದೊಡ್ಡ ಗಣೇಶ್, ಸುನಿಲ್ ಜೋಶಿ ಮತ್ತು ವಿಜಯ್ ಭಾರದ್ವಾಜ್ ಅವರು ಈ ಯುಗದ ದಿಗ್ಗಜರು. ಈ ಆಟಗಾರರ ಬಲದಿಂದ ಕರ್ನಾಟಕ 1990ರ ದಶಕದಲ್ಲಿ 3 ರಣಜಿ ಪ್ರಶಸ್ತಿಗಳನ್ನು ಗಳಿಸಿದೆ. ಆಧುನಿಕ ಯುಗ ಹಾಗೂ ಮಹಿಳಾ ಕ್ರಿಕೆಟ್ ಕೊಡುಗೆ. ಪ್ರಸ್ತುತ ಯುಗದಲ್ಲಿ KL ರಾಹುಲ್ ಹಾಗೆ ಮಯಾಂಕ್ ಅಗರ್ವಾಲ್, ತ್ರಿಶತಕ ಸಾಧಿಸಿದ ಕರುಣ್ ನಾಯರ್, ಮನೀಶ್ ಪಾಂಡೆ, ವೇಗಿ ಪ್ರಸಿದ್ಧ ಕೃಷ್ಣ ಹಾಗೂ ದೇವದತ್ ಪಡಿಕ್ಕಲ್ ಅವರು ಟೀಮ್ ಇಂಡಿಯಾ ಪ್ರತಿನಿಧಿಸಿದ್ದಾರೆ. ಮಹಿಳಾ ಕ್ರಿಕೆಟ್ನಲ್ಲೂ ಸಹ ಕರ್ನಾಟಕ ಮುಂಚೂಣಿಯಲ್ಲಿದೆ. ಭಾರತ ಮಹಿಳಾ ತಂಡದ ಮೊದಲ ನಾಯಕಿ ಶಾಂತಾ ರಂಗಸ್ವಾಮಿ ಮತ್ತು ವೇದಾ ಕೃಷ್ಣಮೂರ್ತಿ ಅವರಂತಹ ಆಟಗಾರ್ತಿಯರು ರಾಜ್ಯದ ಹೆಮ್ಮೆಯ ಕೊಡುಗೆಯಾಗಿದ್ದಾರೆ. ಈ ರೀತಿ 3 ತಲೆಮಾರುಗಳಲ್ಲಿ ಕರ್ನಾಟಕ ಭಾರತೀಯ ಕ್ರಿಕೆಟ್ಗೆ ಅಪಾರ ಸಂಪತ್ತನ್ನ ನೀಡ್ತಾನೆ ಬಂದಿದೆ. ಇದೆಲ್ಲವನ್ನ ಗಮನಿಸಿದ್ರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೇವಲ ಒಂದು ಆಡಳಿತ ಮಂಡಳಿಯಲ್ಲ, ಅದು ಪ್ರತಿಭೆಗಳನ್ನು ರೂಪಿಸುವಂತ ಒಂದು ಕಾರ್ಖಾನೆ. ಕಾಲ್ತುಳಿತ ಸೇರಿದಂತೆ ಕೆಲವು ವಿವಾದಗಳು ಮತ್ತು ಕಾನೂನು ಹೋರಾಟಗಳು ಆಡಳಿತಾತ್ಮಕ ಭಾಗವಾಗಿದ್ರೂ ಸಹ ಹಲವು ಸಾಧನೆಗಳು ಕರ್ನಾಟಕದಿಂದ ಹೊರಹೊಮ್ಮಿದೆ. BCCIನಿಂದ ಬರುವಂತಹ ಕೋಟ್ಯಾಂತರ ರೂಪಾಯಿ ಅನುದಾನದ ಸದ್ಬಳಕೆ, ಪಾರದರ್ಶಕ ಆಯ್ಕೆ ಪ್ರಕ್ರಿಯೆ ಮತ್ತು ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಸಮಾನ ಅವಕಾಶ ನೀಡೋದು ಯಾವುದೇ ಆಡಳಿತ ಮಂಡಳಿಯ ಆದ್ಯತೆ ಆಗಬೇಕು. ಮುಂದಿನ ದಿನಗಳಲ್ಲೂ ಸಮರ್ಥ ನಾಯಕತ್ವ, KSCA ಚುಕ್ಕಾಣಿ ಹಿಡಿದ್ರೆ ಕರ್ನಾಟಕ ಕ್ರಿಕೆಟ್ ಇನ್ನಷ್ಟು ಎತ್ತರಕ್ಕೆ ಏರೋದ್ರಲ್ಲಿ ಸಂಶಯವೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.